ಹಾಯ್ ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ವೆರಿ ಗುಡ್. ಯಾಕಂದರೆ ಪರೀಕ್ಷೆ ಸಮೀಪಿಸ್ತಲ್ಲ, ಓದಲೇಬೇಕು. ಅಂದ ಹಾಗೆ ಪ್ರತಿಯೊಂದು ಚಟುವಟಿಕೆ ಆಧಾರಿತವಾಗಿ ಕೊಡ್ತಕ್ಕಂತಹ ಈ ಕಲಿಕಾ ಪಾಠಗಳನ್ನು ತಾವು ಕೇಳ್ತಾ ಇದ್ದೀರಲ್ಲ. ಎಸ್, ಅದೇ ರೀತಿಯಾಗಿ ಆ ಪಾಠದ ನಂತರದಲ್ಲಿ ಕೊಡ್ತಕ್ಕಂತಹ QR ಕೋಡ್ ಬಳಸಿ ಮಾಡಿರ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನು ತಾವು ಖಂಡಿತವಾಗಿ ಬಿಡಿಸಬೇಕು. ನಿಮಗೇನಾದರೂ ಅಲ್ಲಿ QR ಕೋಡ್ನಲ್ಲಿ ಅಥವಾ ಬಿಡಿಸುವಾಗ ತೊಂದರೆ ಎದುರಾದರೆ ಆ ವಿಡಿಯೋದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ಆ ಇಡೀ ಪಾಠದಲ್ಲಿ ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಎಲ್ಲ ಪ್ರಶ್ನೆಗಳನ್ನು 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸಿನವು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆನಂತರ ಹೊಂದಿಸಿ ಬರೆಯುವಂತಹದ್ದು, ಇವೆಲ್ಲ ಪ್ರಶ್ನೆಗಳು ನಿಮಗೆ ಅಲ್ಲಿ ಉತ್ತರ ಸಿಗ್ತವೆ. ಖಂಡಿತ ನೋಡ್ತೀರಲ್ಲ. ಅಂದ ಹಾಗೆ ಇವತ್ತು ನಿಮಗೆ ನಾನು ಹೊಸದಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ತಂದಿದ್ದೀನಿ. ಏನಂದರೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಈಗಾಗಲೇ ನೀವು ಈ ಪಾಠ ಮುಗಿದಿರಬೇಕು, ಯಾಕಂದರೆ ಇದು ಭೂಗೋಳದಲ್ಲಿ ಬರ್ತಕ್ಕಂತಹ 1ನೇ ಅಧ್ಯಾಯ. ಹಾಗಾದರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ನೋಡ್ಬೇಕಲ್ಲ. ನಿಮಗೆ ಅದಕ್ಕೆ ಈ ಸಾರಿ ಒಂದು ಬೇರೆ ವಿನೂತನವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಾನು ತಂದಿದ್ದೀನಿ. ಅದು ಏನಂದರೆ ಇವತ್ತು ನಿಮಗೆ ನಾಟಕ ತೋರಿಸ್ತೀನಿ. ನೋಡ್ತಿರಲ್ಲ ನಾಟಕನ? ನಾಟಕ ಅಂದ್ರೆ ನೋಡ್ರಿ ಎಷ್ಟು ನಗ್ತಾ ಇದ್ದೀರಿ. ವೆರಿ ಗುಡ್. ನಾಟಕ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ. ಹಾಗೆಯೇ ನಮ್ಮ ಶಾಲೆ ಮಕ್ಕಳು ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ, ಹನುಮಸಾಗರ ತಾಲೂಕು, ಕುಷ್ಟಗಿ ಜಿಲ್ಲೆ, ಕೊಪ್ಪಳ, ಈ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಏನಂದರೆ ಒಂದು ವಿಶಿಷ್ಟತೆ ಅಂದರೆ ಆ ಎಲ್ಲ ವಿದ್ಯಾರ್ಥಿಗಳು ಈ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಹನುಮಸಾಗರ, ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳು, ಆ ಹಾಸ್ಟೆಲ್ ವಿದ್ಯಾರ್ಥಿಗಳೇ ತಮ್ಮದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ಮಾಡಿಕೊಂಡು ತಾವೇ ಪಾತ್ರಗಳನ್ನು ಪರಿಚಯ ಮಾಡಿಕೊಂಡು ಅದ್ರ ಜೊತೆಗೆ ಆ ಪಠ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪಠ್ಯಾಂಶಗಳನ್ನು ಅವುಗಳನ್ನು ಸಂಭಾಷಣೆ ರೂಪದಲ್ಲಿ ತಾವೇ ತಯಾರು ಮಾಡ್ಕೊಂಡು ಬಂದು ಈ ವಿಡಿಯೋ ರೆಕಾರ್ಡಿಂಗ್ ಆಗಲಿಕ್ಕೆ ಕಾರಣ ಆಗಿದ್ದಾರೆ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಓಕೆ, ನೋಡ್ತೀರಲ್ಲ? ನೋಡ್ರಿ, ಎಂಜಾಯ್ ಮಾಡಿರಿ. ನೀವು ಕೂಡ ಅದೇ ರೀತಿ ಆ ನಾಟಕವನ್ನು ನೋಡೋದ್ರ ಜೊತೆಗೆ ಆ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಬರೆಯುವಂತಹ ಸಾಮರ್ಥ್ಯವನ್ನು ನೀವು ಗಳಿಸಿಕೊಳ್ಳಬೇಕು. ಓಕೆನಾ? ಎಸ್.
ನೋಡಿದ್ರೆ ಆಳುಗಳು ಒಬ್ರು ಸಿಗವಲ್ರು. ಏನು ದೋಚ್ಲಾರ್ದಂಗೆ ಆಗ್ಬಿಟ್ಟಿತ್ತು ಮರ್ಯ. ದೇವ್ರೆ ಈ ಮಳೆನ ಹೆಂಗಾದ್ರೂ ಮಾಡಿ ನಿಂದಿಸ್ಬಿಡಪ್ಪ. ದಗ್ದ ಯಾವಾಗ ಮಾಡ್ಬೇಕು, ಸಾಲಿ ದಗ್ದ ಯಾವಾಗ ಮಾಡ್ಬೇಕು ಒಂದು ತಿಳಿವಲ್ತು. ಈಗೇನಾದ ಡಿಜಿಟಲ್ ಕ್ಲಾಸ್ ಬಂದೈತಂತ ಅದ್ರೊಳಗೆ ಎಲ್ಲ ಇರ್ತಾರಂತ, ನಮ್ಮ ಹುಡ್ರು ಇಲ್ಲಿಲ್ಲ ಅಂತ ಮಾತಾಡ್ತಾರಂತ. ಏನು ಸಾಲಿನೋ ಏನು ತನೋ ಒಂದು ಗೊತ್ತಾಗತ್ತೆ ನೋಡಿ. ನಾವು ಕಲಿಯಾಗ ಹಿಂಗೆ ಇರ್ಲಿಲ್ಲ ಬಿಡಪ್ಪ. ಅಲ್ಲಲ್ಲ ನಮ್ಮ ಅಣ್ಣನ ಸವರಿ ಎಲ್ಲ ಹೊಂಟೈತಲ್ಲ. ತಡಿ ಬರ್ಲಿ ಕೇಳಾಬಿಡ್ತೀನಿ ತಡಿ ಅವನು. ಸಾಲಿ ಅಂತ ಸಾಲಿ ಊರಿಗೆ ಎಷ್ಟಂತ ನೋಟ್ಬುಕ್ ತಂದು ಕೊಡ್ಬೇಕು. ನನಗಂತೂ ಮಿಕ್ಕೋಗ್ಬಿಟ್ಟೈತೆ ನೋಡಪ್ಪ. ನಿತ್ಯಣ್ಣ ಎತ್ತಗ ಹೊಂಟೇವಲ್ಲ. ಏನಿಲ್ಲ ಅಪ್ಪಣ್ಣ, ಮಳೆ ನೋಡಿದ್ರೆ ಏಕ ಹತ್ಬಿಟ್ಟೈತಿ. ಬಿತ್ತಾಕ ಆಳ್ಗಳು ಸಿಗ್ತಾವೇನಂತ ಊರಾಗ ಹೋಗಿ ಹೊಂಟಿದ್ ನಾವು ಕರ್ಕೊಂಬರಾಕ. ಹಾ ನನಗ ಅದ ಸಮಸ್ಯೆ ಆಗಿತ್ತು ನೋಡ. ನಂದೇನಿಲ್ಲ, ನನ್ನ ಮಗ ಅದನ್ನಲ್ಲ ಬೀರ. ಬೀರ ಬರೀ ಇದ ಸಮಸ್ಯೆ ಆಗಿತ್ತು ನೋಡ. ಏನಾಗಿತ್ತು ಅಪ್ಪಣ್ಣ? ಇಲ್ಲ 9ನೇ ಕ್ಲಾಸ್ ಏನು ಕೇಳಿರ್ಲಿಲ್ಲ. 10ನೇ ಕ್ಲಾಸ್ ಬಂದನ ಅಪ್ಪ ನನಗೆ ಕಾಪಿ ಬೇಕು, ಪೆನ್ ಬೇಕು, ಬರೀ ಇವ ಆಗ್ಯಾವ. ಮೊನ್ನೆ ಒಂದು ಅವ್ರ ಶಾಲ್ಯಾಗ ಐತಲ್ಲ ಏನೋ ಇಂಥದ್ದೇನೋ ಅಂದ್ರಪ್ಪ ಏನೋ ಅದು ಭಾರತ ನಕಾಸೇನಾ? ನೋಡಿದ್ದೇನ ಅದನ್ನ ತಗೊಂಡ್ಬರ್ಬೇಕಂತ. ಬರೀ ನಿನ್ನೆ ಸಾಯಂಕಾಲ ಬಂದನ ಅಪ್ಪ ನನಗೆ ನಕಾಶೆ ಬೇಕು ಬರೀ ಇಂಥದ್ದು ಗೋಳೆ ಇರ್ತೇನೆ ನೋಡ. ಅದಕ್ಕೆ ತಗೊಂಡ್ಬಂದ್ಬಿಡ್ತೀನಿ ನಾನು. ಅಪ್ಪಣ್ಣ ಬೇಡಬಾರು ಅಪ್ಪಣ್ಣ. ನಾನು 10ನೇ ಕ್ಲಾಸ್ ಇದ್ದೆಲ್ಲ ಅವಾಗ ಸ್ವಲ್ಪ ನಾನು ಪಾಠ ಓದಿದ್ನೇ ಅದನ್ನ, ಭಾರತ ಸ್ಥಾನ ಮತ್ತು ವಿಸ್ತೀರ್ಣ. ಅವಾಗ ನನಗೆ ತಿಳಿದಷ್ಟ ನಿನಗೆ ಹೇಳ್ತಿ ನೋಡ. ನಮ್ಮ ಭೂಮಿ ದೂರ್ಲಿಂತ್ರ ನೋಡಿದ್ರ ಸಮತಟ್ಟ ಆಗೈತಂತ ಕಾಣತ್ತ. ದೂರ್ಲಿಂದ ನೋಡಿದ್ರ ಸಮತಟ್ಟ ಆಗೈತಂತ ಕಾಣತ್ತ. ಅದು ಇರೋದು ಗೋಳಾಕಾರದಲ್ಲಿ ಐತಿ. ಗೋಳ ಚೆಂಡ ಚೆಂಡ ಆಕಾರನೊಳಗೈತಿ. ಮತ್ ನಮ್ ಭೂಮಿನ 2 ಭಾಗ ಮಾಡ್ಬಿಟ್ವಿ. 2 ಭಾಗ ಗೋಳನ ಮೇಲ ಭಾಗವನ್ನ ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ದೇಶ ಬರ್ತ. ಪೂರ್ವ ಗೋಳಾರ್ಧ ನಮ್ಮ ಭಾರತ ದೇಶ ಅಲ್ಲಿ ಬರ್ತೇನ? ಅಲ್ಲೇ ಬರ್ತ. 8.4 ಡಿಗ್ರಿಯಿಂದ 37.6 ಡಿಗ್ರಿವರೆಗೂ ಉತ್ತರ ಅಕ್ಷಾಂಶವಾಗಿದ್ದು ಮತ್ತು 68.7 ಡಿಗ್ರಿಯಿಂದ 97.03 ಡಿಗ್ರಿವರೆಗೂ ಪೂರ್ವ ರೇಖಾಂಶವಾಗೈತಿ. ಏನೋ ಅಂದಿಲ್ಲ. ಅಕ್ಷಾಂಶ ರೇಖಾಂಶ ಅಂದ್ರೆ ಗೊತ್ತಿತ್ತಿಲ್ಲ? ಅಕ್ಷಾಂಶ ರೇಖಾಂಶ ಅಂದ್ರೆ ಯಾವ ನನಗೆ ಬಂದ್ಬಿಡಪ್ಪ. ಅಪ್ಪಣ್ಣ ಇತ್ತ ಬಾರು. ಹಿಂಗ ಭೂಮಿಗೆ ಇಳಿದ ಕಾಲ್ಪನಿಕ ರೇಖೆಗಳು ಪೂರ್ವದಿಂದ ಪಶ್ಚಿಮಕ್ಕ ಇಬ್ಬತ್ತಿ ಪಟ್ಟ ಐತಲ್ಲ ಅಕ್ಷಾಂಶ ಅಂತ ಕರಿತೀವಿ. ಮತ್ತ ಉತ್ತರದಿಂದ ದಕ್ಷಿಣಕ್ಕೆ ಐತಲ್ಲ ಅದನ್ನ ರೇಖಾಂಶ ಅದ ನೋಡಪ್ಪಣ್ಣ. ಮತ್ತ ನಮ್ಮ ಭಾರತದ ಅತ್ಯಂತ ಉತ್ತರದ ತುದಿ ಅದನ್ನ ಇಂದಿರಾ ಕೋಲ್ ಅಂತ ಕರಿತೀವಿ. ಯಾವ್ದ ಉತ್ತರ ತುದಿ ಯಾವ್ದು ಅಂದಲ್ಲಿ? ಇಂದಿರಾ ಕೋಲು ಅಪ್ಪಣ್ಣ. ಇಂದಿರಾ ಕೋಲ್ ಅದ ನೋಡ. ಮತ್ತ ಭಾರತದ ದಕ್ಷಿಣ ತುದಿ ಅದನ್ನ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಇಂದಿರಾ ಪಾಯಿಂಟ್ ಅಂದಲ್ಲ ಎಲ್ಲಿ ಬರ್ತದ? ದಕ್ಷಿಣ ತುದಿ ಅಪ್ಪಣ್ಣ. ದಕ್ಷಿಣ ತುದಿ ಇದು ಒಂದು ಗ್ಲೋಬ್ ಅಂತೆ. ಇದು ಕೈಯಂದ ನಕಾಶೆ ಅಂತೆ. ಏನು ಸಾಲ್ಯೋ ಏನೋ ತಿಳಿಲಾರ್ದಂಗೆ ಆಗಿಬಿಡತ್ತ. ನಾವು ಓದೋವತ್ತೆ ನಮ್ಮ ಮಾಸ್ಟ್ರ್ ಸಾಲ್ಯಾಗ ಒಂದು ಗಾಡಿಗೆ ನೇತು ಹಾಕಿಬಿಟ್ರೆ ಮುಗಿದೋತಪ್ಪ. ಅದ್ರ ಮ್ಯಾಲೆ 4-5 ವರ್ಷ ನಡೆದೋಕಿತ್ತು. ಒಬ್ಬೊಬ್ರಿಗೆ ಒಂದೊಂದಂತ. ಈ ಗ್ಲೋಬ್ನ್ಯಾಗ ಈ ಚಾರ್ಟ್ನ್ಯಾಗ ಅದು ಏನು ತಿಳ್ಕೊಂತಿದ್ದಾರೆ. ಇದಕ್ಕೆ ನಾವು ದುಡ್ದೆಲ್ಲ ಕೊಡಂಗಾಗೈತೆ. ಆತ ನಡಿ ಏನಾಗತ್ತ ಅವ್ರದಾರ ಆಗಲಿ ಕಡೆಗೆ. ಅವ್ರು ಏನು ಪಾಸ್ ಆಗಲಿ, ಮುಂದಿನ ಮಾತು ಮುಂದೆ. ಬಾಬಾ ಅಪ್ಪಣ್ಣ ನೋಡು ಅಲ್ಲಿ ಫಕೀರ್ ಮಾವನ ಎಷ್ಟು ಸ್ಪೀಡ್ ಹೊಂಟಾನೋ ಮರ. ಎಲ್ಲಿ ತನ್ನ ಮಗಳು ನನಗೆ ಕೊಡೋದಾಗತ್ತಂತ ಎಷ್ಟು ಸ್ಪೀಡ್ ಹೊಂಟ ನೋಡು ಅವ. ನೋಡು ಫಕೀರ್ ಮಾವನ್ ನೋಡು. ಬಾರ ಫಕೀರ್ ಮಾವ ಎಲ್ಲ ಹೊಂಟೆ? ಫಕೀರ್ ಮಾವ ಬಾರ್ ಕೊಡಿ ಬಾಬಾರು. ಬೆಳಗಾಗಕ್ಕೆ ಗೊಬ್ಬರ ಇಲ್ಲಂತ, ಮಳೆ ಒಂದಪ್ಪ ಬಿತ್ತಾಗ. ಸಮಸ್ಯೆ ಕೇಳಿ ನನಗ ಒಂಥರ ಸಂಕಟ ಆಗತ್ತೋ ಅಪ್ಪಣ್ಣ. ಏನ್ ಮಾಡ್ಲಿ ಫಕೀರಪ್ಪ? ಮಳೆ ಒಂದು 10 ಬಿಟ್ಟಿತ್ತಲ್ಲ. ನಮ್ ಸಂಕಟ ಕೇಳೋರು ಯಾರು? ಆ ದೇವ್ರಿಗಾದ್ರೆ ನಮ್ ಸಂಕಟ ಕೇಳಿತಾ ಇಲ್ಲೋ ಮರ. ಇತ್ತಗೆ ಎಲ್ಲ ಹೊಂಟಿದ್ದ
ಏನು ಅಪ್ಪಣ್ಣ ನಮ್ಮ ಮನ್ಯಾಗ ಮಗ ಇದನಲ್ಲ ಅವ SLC ಬಂದಾಗ ಬರೇ ತೇಲಿದ್ದೆ ನಮ್ದು ಅಪ್ಪಣ್ಣ. ಹೌದೇನಾ? ಅದು ಪೇನ್ ಬೇಕಂತ, ಬುಕ್ಕ ಬೇಕಂತ, ಇದು ಬೇಕಂತ ತೇಲಿ ತಿಂತ ನಾವು ಅಪ್ಪಣ್ಣ. ಹೌದೇನಾ? ಹಂಗಂದ್ರ ಅದೇನದ ಅಪ್ಪಣ ನೀ ಆಲೆ ಅಂದಿಲ್ಲ ಗೋಳ ಅದ ನೋಡಿದ ಮತ್ತ ಅವಾಗ ನೀನು ಹಿಂಗ್ ಅಂದಿಲ್ಲ ಭಾರತ ನಕಾಶೆ ಇದ ನೋಡದ ಇಲ್ಲಿ ತಾರೋ ಪಕೀರ್ ಮಾವ ತಾ ಇಲ್ಲಿ ಇದ ನಮ್ಮ ಭೂಮಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗತ್ತಿದ ಹಿಂಗ ತಿರುಗತ್ತೆ. ಹಿಂಗ ತಿರುಗತ್ತ ಮತ್ ನಮ್ ಭೂಮಿ ಇದು ನಮ್ ಗೋಳ ಐತಲ್ಲ ಇದನ್ನ 2 ಭಾಗ ಮಾಡಿಬಿಟ್ವಿ. ಇದನ್ನ 2 ಭಾಗ ಮಾಡಿ ಇದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದ ಸಮಭಾಜಕ ವೃತ್ತ. ಭಾಗ ಮಾಡಿದ್ದ ಮೇಲಿನ ಭಾಗಕ್ಕ ಮೇಲಿನ ಭಾಗ ಇದನ್ನ ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಯಾವ್ದಿದ? ಉತ್ತರ ಗೋಳಾರ್ಧ. ಭಾಗ ಮಾಡಿ ಸಮಭಾಜಕ ವೃತ್ತದ ಮೇಲಿನ ಭಾಗಕ್ಕ ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಮತ್ತ ಭಾಗ ಮಾಡಿದ್ದ ಕೆಳಗಿನ ಭಾಗಕ್ಕ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಅಂದ ಹಾಗೆ ನಮ್ಮ ಭಾರತ ದೇಶ ಎಲ್ಲಿ ಬರ್ತಂದ್ರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ದೇಶ ಬರ್ತಪ್ಪಣ. ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಬರ್ತವಪ್ಪಣ. ಬರ್ತಪ್ಪ ಸ್ವಲ್ಪ ನೋಡಮ್ಮ. ನೋಡು ಅಪ್ಪಣ. ಓಹೋ ಹಿಂಗಿರುತ್ತೆ ನಮ್ಮ ಭೂಮಿ. ಹಿಂಗ ತಿರುಗತ್ತನ? ಹಂಗಲ್ಲ ಅಪ್ಪಣ, ಪೂರ್ವಾಭಿಮುಖವಾಗಿ ನಮ್ಮ ಭೂಮಿ ತಿರುಗತ್ತ. ಮುಖವಾಗಿ ತಿರುಗತ್ತೇನ? ತಿರುಗಕ್ಕ ರಾತ್ರಿ ಹಗಲು ಆಗತ್ತ. ಪೂರ್ವಾಭಿಮುಖವಾಗಿ ತಿರುಗತ್ತಲ್ಲ, ರಾತ್ರಿ ಹಗಲು 2 ಆಗತ್ತ. ಹೌದೇನಾ? ಮತ್ತ ಅದೇನದ? ಭಾರತ ನಕಾಶೆ ನೋಡು ಅಪ್ಪಣ. ಇದೇನ ಭಾರತ ನಕಾಶೆ? ಏನೈತಪ್ಪ. ಉತ್ತರ ತುದಿ, ಅತ್ಯಂತ ಉತ್ತರ ತುದಿ ಯಾವ್ದಂತ ಕೇಳಿದಲ್ಲಪ್ಪಣ? ಇಂದಿರಾ ಕೋಯಲ್ ಇಲ್ಲಿ ಬರುತ್ತೆ ನೋಡದ. ಇಲ್ಲಿ ಬರ್ತೇನ? ಮತ್ತ ದಕ್ಷಿಣ ತುದಿ ಅಂದ್ರ ನಮ್ ಭಾರತ ದೇಶದ ಪಾದ ಇಂದಿರಾ ಪಾಯಿಂಟ್. ಅಲ್ಲಿ ಬರ್ತೇನ? ಇದಕ್ಕ ಗ್ಲೋಬ್ ಅಂತಾರ, ಇದಕ್ಕ ಮ್ಯಾಪ್ ಅಂತಾರ. ಇರದಾಗ ಏನೇನು ಬರ್ತಾವ ಅಂತೆಲ್ಲ ತಿಳ್ಕೊಂಡೆಲ್ಲಪ್ಪಣ. ನಾನು ನೀವು ಅಷ್ಟು ಅತ್ಯಂತರ ತನಕ ಓದಿದ್ವಲ್ಲ, ಅದ್ರೊಳಗ ನಮ್ಮ ಅಣ್ಣ ಅಂದನಲ್ಲ, ಏನಾದ್ರು ತಿಳಿತೇನ? ತಿಳಿತು ಅಪ್ಪಣ್ಣ. ಹೌದೇನಾ? ಅಂದಾಗ ನೀನು ಕಲ್ತಿದ್ದೆಲ್ಲ ಅದ್ಯಾವ್ದು ವಿಸ್ತೀರ್ಣ ಅಂತಂದಿದ್ದು ಲೋಪಕಿರ್ಮ. ಅದ್ರ ಬಗ್ಗೆ ಸ್ವಲ್ಪ ಅಪ್ಪನಾಗ ಹೇಳು ಅಮ್ಮ. ಅಪ್ಪಣ್ಣ ಅಷ್ಟು ಇಲ್ಲ ಅಪ್ಪಣ್ಣ. ನಮ್ಮ ವಿಶ್ವದ ಬಗ್ಗೆ ಐತಿ ನೋಡು ಅಪ್ಪಣ್ಣ. ನಮ್ಮ ಭಾರತ 7ನೇ ದೊಡ್ಡ ರಾಷ್ಟ್ರ ಐತಿ. ನಮ್ಮ ಭಾರತ ಒಂದು 7ನೇ ದೊಡ್ಡ ರಾಷ್ಟ್ರ ಐತಿನ? 7ನೇ ದೊಡ್ಡ ರಾಷ್ಟ್ರ ಐತಿ. 1 2 3 4 5 6 7 7ನೇ ದೊಡ್ಡ ರಾಷ್ಟ್ರ ಐತಿ. ಭಾರತ ಐತಲ್ಲ, ಒಟ್ಟು ವಿಸ್ತೀರ್ಣ ಎಷ್ಟೈತೆ ಗೊತ್ತಾ ಅಪ್ಪಣ್ಣ? 32,87,263 ಚದರ ಕಿಲೋಮೀಟರ್ ಐತು ಅಪ್ಪಣ್ಣ. ಓ ಇವೇನ ತಿಳ್ತಪ್ಪ. ಅಪ್ಪಣ್ಣ ಒಟ್ಟು ವಿಸ್ತೀರ್ಣ ಎಷ್ಟಿದ್ ಗೊತ್ತಿದ್ದೇನಾ? ಅಷ್ಟು ಎತ್ತು 32,87,263 ಚದರ ಕಿಲೋಮೀಟರ್ ಐತು ಅಪ್ಪಣ್ಣ. ಓ ಹೌದೇನಾ? ಇನ್ನ ಇದರ ವಿಸ್ತಾರದಲ್ಲಿ ಶೇಕಡ ಎಷ್ಟೈತಿ ಗೊತ್ತಾ? 2.42 ಭಾಗವೈತಿ. ವಿಶ್ವದಾಗ ವಿಸ್ತೀರ್ಣದೊಳಗ ನಮ್ಮ ಭಾರತ 2.42 ಭಾಗದಷ್ಟೈತಿ. ಹೌದೇನಾ? ಇನ್ನ ಪೂರ್ವದಿಂದ ಪಶ್ಚಿಮ ಐತಲ್ಲ, 2,933 ಚದರ ಕಿಲೋಮೀಟರ್ ಐತಿ. ಆಗಲ್ಲ. ಪೂರ್ವದಿಂದ ಪಶ್ಚಿಮ ಏನಂದಲ್ಲ? ಅಪ್ಪಣ್ಣ, ಪೂರ್ವದಿಂದ ಪಶ್ಚಿಮಕ್ಕ ಅಗಲ 2,933 ಕಿಲೋಮೀಟರ್ ಐತಂತ ಅಪ್ಪಣ್ಣ. ಉತ್ತರದಿಂದ ದಕ್ಷಿಣ ಐತಲ್ಲ, 3,814 ಕಿಲೋಮೀಟರ್ ಐತಿ ಉದ್ದ. ಅಪ್ಪಣ್ಣ ಅಲ್ಲೋ ನೀ ಎಲ್ಲೆಲ್ಲ ಹೋಗ್ಬಿಡ್ತೀಯಲ್ಲೋ, ಸ್ವಲ್ಪ ನಿಧಾನತ ತಿಳ್ಕೊನಕ ಬಂದೀನಿ. ಉತ್ತರದಿಂದ ದಕ್ಷಿಣಕ್ಕ ಅಂದ್ರೆ ಉದ್ದ 2,914 ಕಿಲೋಮೀಟರ್ ಐತಂತು ಅಪ್ಪಣ್ಣ. ನಿತ್ಯನ ಆಗಲೇ ಉತ್ತರದಿಂದ ದಕ್ಷಿಣ ಏನಂದಲ್ಲ? 2,214 ಅಂದಿ ಒಪ್ಪಕಿರಪ್ಪಣ್ಣ. ಅಲ್ಲೋ ನಿತ್ಯನ, ಅದು 3,814 ಕಿಲೋಮೀಟರ್ ಚದರ ಕಿಲೋಮೀಟರ್ ಐತಿ. ಓ ಅಪ್ಪಣ್ಣ, ಸ್ವಲ್ಪ ಮರು ಜಾಸ್ತಿ ಅಲ್ಲೋ ಅಪ್ಪಣ್ಣ. ಉತ್ತರದಿಂದ ದಕ್ಷಿಣಕ್ಕ 3,214 ಚದರ ಕಿಲೋಮೀಟರ್ ಐತಂತ ಅಪ್ಪಣ್ಣ. 3,214 ಕಿಲೋಮೀಟರ್.
ಅಲ್ಲಿ ನೋಡಲ್ಲಿ ಯಾರು ಬರಕತ್ತಾರ ಅಯ್ಯೋ ಬರ್ಲಿ ಅಯ್ಯೋ ದೇವರಾಜಣ್ಣ ಓ ಅವ ಮ್ಯಾಪ್ ಹಿಡ್ಕೊಂಡು ಬರ್ತೀರ ಹಾಕ್ಬಿಟ್ರಲ್ಲ ಏನಿಲ್ಲ ಬಾರೋ ದೇವರಾಜಣ್ಣ. ಯಾಕಪ್ಪ ನಿತನ ಹೋಗ್ಲ ನಾವು ಹುಡುಗ ಬಸ್ಸನ್ನ ಕಾಯಕೊಂತಾರ ಹಾ ಆತ ದೇವರಾಜಣ್ಣ ಹೋಗ್ಬಾರೋ ಮರ ನಿಧಾನ. ಮೂರು ಲೋಕ ಇಲ್ಲೇ ಕಲ್ತಾಗ್ಯಾವಲ್ಲ ತ್ರಿಮೂರ್ತಿಗಳು. ಏನಿಲ್ಲ ಬಾರೋ ಅಧ್ಯಕ್ಷರ. ಮೊನ್ನೆ ಅಪ್ಪನವರ ಮಗನ್ ಶಾಲ್ಯಾಗ ಅವ್ರ ಸರ್ ಏನ ಅವನಿಗ ಭಾರತ ನಕಾಶೆ ಅನ್ನೋದೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತ. ಅದಕ್ಕೆ ಅಪ್ಪಣ್ಣ ನನ್ನ ಹತ್ರ ಬಂದ ಭಾರತ ನಕಾಶೆ ಅಂತದಂತ ನೋಡು ನಿತ್ಯಣ್ಣ ಅದ್ರೊಳಗೆ ಏನೇನು ಇರ್ತಾವೋ ಅಂತ ಕೇಳಿದ್ನ. ನಾನು 10th ಕ್ಲಾಸ್ನಾಗ ಓದಿದ್ದು ಸ್ವಲ್ಪ ಓದಿದ್ವಲ್ಲ ನಾವು ಇದ್ದಾಗ ಭಾರತ ಸ್ಥಾನ ಮತ್ತು ವಿಸ್ತೀರ್ಣ. ಅದ ಪಾಠ ನೋಡ. ಅದ ಪಾಠದ ಮೇಲೆ ಅದ್ರದಾಗ ಭಾರತ ನಕಾಶೆ ಬಗ್ಗೆ ನನಗೆ ಗೊತ್ತಿತ್ತು ಹೇಳಿದೆ. ಅದರಲ್ಲಿ ಫಕೀರಪ್ಪ ಬಂದ. ಫಕೀರಪ್ಪ ಮಾವ ಬಂದ ಕಾಸಿ ಅವನಿಗೆ ವಿಸ್ತೀರ್ಣದ ಬಗ್ಗೆ ಗೊತ್ತಿತ್ತ. ಅವ ವಿಸ್ತೀರ್ಣದ ಬಗ್ಗೆ ಹೇಳ್ದ. ಅಷ್ಟರಲ್ಲಿ ಇರೋ ಕುಂತಿರಾಗ ನೀ ಬಂದೆ ನೋಡು ಮಾವ. ಮತ್ತೇನೈತಿ 10th ಇದ್ದೋದ್ನೆ ಭಾರತ ಸ್ಥಾನ ಮತ್ತು ವಿಸ್ತೀರ್ಣ ಕಲ್ತೀವಿ. ಅರೆ ನನ್ನ ಮೇರೆಗಳನ್ನ ಜಗ್ಗಿಷ್ಟ ಮೇರೆಗಳು ನನಗೆ ಬರ್ತಾವು. ನಾನು ಹೇಳ ಹೇಳ್ಬಿಡು ಸರ ಪಪ್ಪನ ಸ್ವಲ್ಪ ಕಡೆ ಬಾರು. ಅಪ್ಪನ ಇಲ್ಲಿ ಕೇಳಿಲ್ಲ ನಮ್ಮ ಭಾರತ ದೇಶ ಇದೆಲ್ಲ ಇದು. ನಮ್ಮ ಭಾರತ ದೇಶದಲ್ಲಿ ಭೂ ಮತ್ತು ಜಲಮೇರೆಗಳದಾವು. ಏನ ಭೂ ಮತ್ತು ಜಲಮೇರೆ. ನಮ್ಮ ಭಾರತ ಭೂ ಮತ್ತು ಜಲ ಎರಡೂ ನಮ್ಮ ಭಾರತ ದೇಶ ಭೂ ಮತ್ತು ಜಲಮೇರೆಯನ್ನು ಹೊಂದಿದೆ. ಓ ಭೂ ಮತ್ತು ಜಲ ಮೇರೆಗಳನ್ನು ಒಂದೈತಿ. ಮೇರೆ ಅಂದ್ರೆ ಮೇರೆ ಅಂತಂದ್ರ ಬಾಯಿಲ್ಲ. ಈಗ ನಿಮ್ದು 2 ಎಕರೆ ಹೊಲ ಐತಪ್ಪ. ಈಗ ನೀನು 2 ನಿಮ್ದು 2 ಎಕರೆ ಹೊಲ ಐತಾ. ನೀವು ಇಲ್ಲಿಂದ ನಮ್ದು ಇಷ್ಟು ಉದ್ದ ನಮ್ದು ಇಷ್ಟು ಎಕರೆ ಐತಿ, ಅಗಲ ಇಷ್ಟು ಎಕರೆ ಐತಿ ಅಂತ ನೀನು ಹೆಂಗ ಬದುವು ನಿರ್ಮಾಣ ಮಾಡ್ಕೊಂಡಿರ್ತೀಯಲ್ಲ, ಅದೇ ರೀತಿಯಾಗಿ ನಮ್ಮ ಭಾರತ ಪೂರ್ವದಿಂದ ಪಶ್ಚಿಮವಾಗಿ ಇಷ್ಟು ಅಗಲ ಐತಿ, ಇಷ್ಟು ಉದ್ದ ಐತಿ ಅಂತ ನಮ್ಮ ಭಾರತ ದೇಶವನ್ನು ಇಷ್ಟು ಗಡಿಗಳನ್ನಾಗಿ ಮಾಡ್ಕೊಂಡಿವಿ ನಾವು. ಹೌದು. ಬರೇ ಭೂಮಿಯಾಗ ಅಷ್ಟ ಗಡಿಗಳನ್ನಾಗಿ ಮಾಡ್ಕೊಂಡಿಲ್ಲ ನಾವು. ಅನೇಕ ನೀರಿನಲ್ಲಿ ಸಹಿತ ಬೆಟ್ಟ ಗುಡ್ಡಗಳಲ್ಲಿ ಸಹಿತ ಅನೇಕ ಗಡಿಗಳನ್ನಾಗಿ ಮಾಡ್ಕೊಂಡಿವಿ. ನೀರಿನಲ್ಲಿ ಬೆಟ್ಟಗಳಲ್ಲಿ ಸಹಿತ ಅನೇಕ ಗಡಿಗಳನ್ನಾಗಿ ಮಾಡ್ಕೊಂಡಿವಿ ನಾವು. ಅಂದ್ರೆ ಗಡಿ ಅಂದ್ರೆ ಏನೋ ಅಧ್ಯಕ್ಷರ? ಗಡಿ ಅಂತಂದ್ರೆ ಇನ್ನೇ ಹೇಳಿದ್ನಲ್ಲ ಏನು ಗಡಿ ಅಂತಂದ್ರ ನಿಮ್ದು 2 ಎಕರೆ ಹೊಲ ಐತೆ. ಅದ ನಿಮ್ದು ಉದ್ದ ಎಷ್ಟೈತಿ ಅಗಲ ಎಷ್ಟೈತಿ ಅಂತ ನೀವು ಬದುವು ನಿರ್ಮಾಣ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಇಲ್ಲೇ ನಾವು ನಮ್ಮ ಭಾರತ ದೇಶದೊಳಗ ನಮ್ದು ಇಷ್ಟರಿಂದ ಇಷ್ಟ ಐತಿ ಅಂತ ನಾವು ಒಂದು ಗಡಿಯನ್ನ ಮಾಡ್ಕೊಂಡಿವಿ. ತಿಳ್ತೀವ ಅಣ್ಣ ಅಷ್ಟು ತಿಳ್ಕೊಂಡು ಇಲ್ಲ ತಿಳ್ಕೊಳಕಂತ ಬಂದಿವೆ. ತಿಳ್ಕಾರಿ ಸ್ವಲ್ಪ. ಇನ್ನ ಅನೇಕ ನೈಸರ್ಗಿಕ ಗಡಿಗಳದಾವ ಅಂತ ಹೇಳಿದ್ನಲ್ಲ, ಕೆಲವೆಡೆ ಹೊರತುಪಡಿಸಿ ನಮ್ಮ ಭಾರತ ದೇಶದಲ್ಲಿ ಅದಾವು. ಉತ್ತರ ಐತಿ ನೋಡಿ. ಇದು ಉತ್ತರ, ಇದು ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ನಾವು 4 ದಿಕ್ಕುಗಳನ್ನಾಗಿ ಮಾಡ್ಕೊಂಡಿವಲ್ಲ. 4 ದಿಕ್ಕುಗಳು. ಅದರಲ್ಲಿ ಉತ್ತರದಲ್ಲಿ ಬರುವ ಹಿಮಾಲಯ ಪರ್ವತ, ಹಿಮಾಲಯ ಪರ್ವತ ಐತಲ್ಲ, ಇಲ್ಲಿ ಚೀನಾ ಐತಿ. ಇದು ಹಿಮಾಲಯ ಪರ್ವತ ನಮ್ಮ ಭಾರತ ಮತ್ತು ಚೀನಾದ ನೈಸರ್ಗಿಕ ಗಡಿಯಾಗಿದೆ. ನಾನು ಆಗಲೇ ಹೇಳಿದ್ದೆ ನಿನಗೆ, ಭಾರತ ದೇಶದಲ್ಲಿ ಅನೇಕ ನೈಸರ್ಗಿಕ ಗಡಿಗಳದಾವ ಅಂತ ಹೇಳಿದ್ನಲ್ಲ. ನೈಸರ್ಗಿಕ ಗಡಿಗಳಲ್ಲಿ ಹಿಮಾಲಯ ಪರ್ವತವು ಒಂದು. ಹಂಗಂದ್ರ ಇದು ಹಿಮಾಲಯ ಪರ್ವತ ಅಂತ ಹೇಳ್ಬೇಕಿಲ್ಲ. ಇಲ್ಲಿವಾ ಹಿಮಾಲಯ ಪರ್ವತ ಅಂತಂದ್ರ ಹಿಮದಿಂದ ಆವೃತವಾದ ಒಂದು ಪ್ರದೇಶ. ಅಪ್ಪನ ಬರೀ ಹಿಮದಿಂದ ಅಲ್ಲ, ಅಲ್ಲಿ 24 ಗಂಟೆ ಬರೀ ಹಿಮ ಸುರಿತಿರ್ತ. ಹೌದು. ಇಲ್ಲ, ಬರೀ ಹಿಮದಿಂದ ಮಂಜುಗಡ್ಡೆ ಬಿದ್ದು ಆವಿಯಾಗಿ ನದಿಗಳು, ಸಾಕಷ್ಟು ನದಿಗಳು ಹರಿತಾವಲ್ಲೇ. ಸರ್ವಕಾಲಿಕ ನದಿಗಳು ಹರಿತಾವಂತ ನಮ್ ಸೋರ್ ಹೇಳಿದ್ರು ನೋಡು. ಅದೊಂದು ನೈಸರ್ಗಿಕ ಗಡಿ ಆತ. ಇನ್ನ ಭಾರತದ ಭೂಮೇರಿಯ ಉದ್ದ ಎಷ್ಟೈತಿ? ಭಾರತದ ಭೂಮೇರಿಯ ಉದ್ದ 15,200 ಕಿಲೋಮೀಟರ್ ಐತಿ. 15,000 ಅದಲ್ಲ ಏನಂದ್ಯಲ್ಲ. ಭಾರತದ ಭೂಮೇರಿಯ ಉದ್ದ ಅಂದ್ರೆ ಭೂಮೇರಿಯ ಉದ್ದ, ಈ ಭಾರತ ದೇಶದ ಭೂಮಿಯ ಉದ್ದ ಎಷ್ಟೈತಿ ಅಂತಂದ್ರ ಎಷ್ಟೈತಿ? ಭೂಮಿಯ ಉದ್ದ 2,500 ಕಿಲೋಮೀಟರ್ ಐತಿ. ಫಕೀರಪ್ಪನ ಅಪ್ಪಣ್ಣ ಇದಷ್ಟ ಅಲ್ಲ, ಭಾರತದ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದೈತಿ. ನಮ್ಮ ಭಾರತದ ಪ್ರಧಾನ ಭೂಭಾಗ ಏನೊಂದಿಲ್ಲಪ್ಪ, ತೆಲುಗು ಹೋಗೋದು. ಅವಸರ ಮಾಡ್ತೀಯಪ್ಪ ಮಾರಾಯ. ಈ ನಮಗೆ ಅವಸರ ಮಾಡಿದ್ರು ಯಾರು ಹೇಳ್ತಾರ? ಇಲ್ಲ ನಿಧಾನ ಅಂತ ಕೇಳು. ಹೇಳ್ತ ನೋಡಿ ಕೇಳಿಲ್ಲ. ನಮ್ಮ ಭಾರತದ ಪ್ರಧಾನ ಭೂಭಾಗವು
6100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದೈತಿ. ಸಮುದ್ರ ತೀರ ಹಾ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಸಮುದ್ರ ತೀರದ ಒಟ್ಟು ವಿಸ್ತೀರ್ಣ ಎಷ್ಟು ಗೊತ್ತಾ? 7156.5 ಕಿಲೋಮೀಟರ್ ಐತಿ. 7156.5 ಕಿಲೋಮೀಟರ್ ಐತಂತ ಸಮುದ್ರ ತೀರದ ಉದ್ದ. ಹಾ. ನಿಜಾನ ಇದು ಏನ ಅರ್ಥ ಆಗೋದು ಬಿಡಪ್ಪ. ನೀ ಈಗ ಹೇಳಕೊಂತೀವ ಯಮ್ನವ್ರಣ್ಣ, ನಾ ಬೆಳಗ್ಗೆನಿಂದ್ರ ಸಾಯಂಕಾಲದವರೆಗೆ ಹೊಡ್ಕನ ಕುಂತೀನಿ ಅವ್ರ ಮುಂದೆ ಅಂದ್ರ ಏನ್ ಅರ್ಥ ಆಗೋದು? ಯಾವ್ದು ಕೇಳಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ನಮ್ ತಲೆ ಹೋಗಿಲ್ಲ ಬಿಡ. ಅಪ್ಪನ ಕೇಳಿಲ್ಲ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಇಲ್ಲಿ ಹಿಂದೂ ಮಹಾಸಾಗರ. ಇಲ್ವಾ ಇಲ್ಲಿ ನೋಡಿಗ ಇದನ್ನ ಪೂರ್ವ ಕರಾವಳಿ. ಏನಿದನ್ನ ಪೂರ್ವ ಕರಾವಳಿ. ಕರಾವಳಿ. ಈ ಕಡೆ ಪಶ್ಚಿಮ ಕಡೆ ಐತಲ್ಲ, ಇದನ್ನ ಪಶ್ಚಿಮ ಕರಾವಳಿ ಅಂತ ಹೇಳಿ ಕರೀತಾರ. ಇದನ್ನ ಪೂರ್ವ ಕರಾವಳಿ, ಇದನ್ನ ಪಶ್ಚಿಮ ಕರಾವಳಿ. ಮತ್ತ ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ. ಪರ್ಯಾಯ ದ್ವೀಪ ಅಂತಂದ್ರ ಕೇಳ್ರಿ ಹೇಳ್ತೀನಿ. ಪರ್ಯಾಯ ದ್ವೀಪ ಅಂತಂದ್ರ ನೋಡ್ರಿ, ಬಂಗಾಳದಲ್ಲಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಇದು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಸುತ್ತುಗಡೆ ನೀರಾವರಿ ಸಿಕ್ಕಿಲ್ಲ. ನಮ್ಮ ಭಾರತ ದೇಶವು ಒಂದು ನಡುಗಡ್ಡೆಯ ಪ್ರದೇಶ ಇಲ್ಲ. ಸುತ್ತುಗಡೆ ನೀರು ಆವರಿಸಿದೆ ಇದು ಒಂದು ನಡುಗಡ್ಡೆಯ ಪ್ರದೇಶ. ಹೀಗಾಗಿ ಮೂರೂ ಕಡೆ ನೀರು ಆವರಿಸಿದ್ದು ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ. ಮೂರು ಕಡೆ ನೀರು ಆವರಿಸಿದ್ದಕ್ಕೆ ಪರ್ಯಾಯ ದ್ವೀಪ ಅಂತ ಮಾಡ್ಯಾರ. ಮೂರು ಕಡೆ ನೀರು ಆವರಿಸಿದ್ದು ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ. ಮತ್ತೆ ಅದಿಷ್ಟ ಅಲ್ಲ, ನಮ್ಮ ಭಾರತದಲ್ಲಿ 3 ಗಡಿಗಳು ಬರ್ತಾವು. 3 ಗಡಿಗಳು ಕೇಳಾನೇನ. ಒಂದನೇದ್ದು ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ರೇಖೆ ರಾಡ್ ಕ್ಲಿಪ್ ರೇಖೆ. ಏನ್ ಚೆನ್ನಾಗಿ ಓಪಣ. ಅಲ್ಲೇ ನಮ್ಮ 10ನೇ ಕ್ಲಾಸ್ ಓದುವಾಗ ನಮ್ ಸರ್ ಹೆಂಗ್ ಹೇಳ್ತಿದ್ದಪ್ಪ, ನೋಡಪ್ಪ ಮರ್ಯಾಕಾಗುತ್ತೆ ನಾವು. ಮರ್ಯಾಕಾಗಲ್ಲ ಬಿಡು ಅಪ್ಪಣ. ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ರೇಖೆ ರಾಡ್ ಕ್ಲಿಪ್ ರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನಗಳ ಗಡಿ ರೇಖೆ ಡ್ಯೂರೆಂಟ್ ರೇಖೆ. ಭಾರತ ಮತ್ತು ಚೀನಾಗಳ ಗಡಿ ರೇಖೆ ಮ್ಯಾಕ್ಮಹೋನ್ ರೇಖೆ. ನೋಡಪ್ಪ, ಇದು ಹೇಳಿದ್ರೆ ಒಂದದ್ದು ನೀವು ಒಂದದ್ದು ನೀ ಹೇಳಪ್ಪ, ಎರಡನೇದು ನೀ ಹೇಳು, ಮೂರನೇದು ನೀ ಹೇಳು. ಈಗ ಕೇಳ್ಕೊಂಡನ ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ರೇಖೆ ರಾಡ್ ಕ್ಲಿಪ್ ರೇಖೆ. ಎಷ್ಟು ತಿಳ್ಕೊಂಡ್ಬಿಟ್ಟಿವಪ್ಪ ನೀನು. ಮರ್ಯಾಕಾಗುತ್ತಲ್ಲ ಅವನಪ್ಪ. ನಿಜಾನ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಗಡಿ ರೇಖೆ ಡ್ಯೂರೆಂಟ್ ರೇಖೆ ಅಧ್ಯಕ್ಷ. ಭಾರತ ಮತ್ತು ಚೀನಾಗಳ ಗಡಿ ರೇಖೆ ಮ್ಯಾಕ್ಮೋಹನ್ ರೇಖೆ. ನಾ ಹೇಳಿ ನೀನಮೇ ತಿಳ್ಕೊಂಡ್ರಿ ಇನ್ನು ಎಷ್ಟು ಜನ ತಿಳ್ಕೊಳಕ್ಕಿಲ್ಲಪ್ಪ. ಹೌದು ಅಧ್ಯಕ್ಷ, ನೀ ಹೇಳಿದ್ ಕರೆಕ್ಟ್ ಮಾತು ನೋಡ ಅಧ್ಯಕ್ಷ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲೆಕ್ಷನ್ ಏನಂದಿದ್ದೆ? ಪಾರ್ಟಿ ಕೊಡಿಸ್ತಾ ಅಂತ ಹೇಳಿದ್ದೆ. ಎಲ್ಲಿ ಕೊಡ್ಸಪ್ಪನೇ? ಅದನ್ನ ಕರೆಯಕಂತ ಬನ್ನಿ, ಟೈಮ್ ಇಲ್ಲ. ಅದಕ್ಕೆ ನೀ ಬಡ ಹೇಳಿ ಹೋಗಿ ಪಾರ್ಟಿ ಕೊಡಿಸ್ನ. ಹಂಗಾದ್ರೆ ಪಾರ್ಟಿ ಏನಪ್ಪ? ಪಾರ್ಟಿ ಏನಂತ ಮಾಡಿದ್ವಿ? ಹೋಳಿಗೆ ಊಟ, ಮನ್ಯಾಗ ಎಣ್ಣೆ ಹೋಳಿಗೆ. ನಮ್ಮ ಹೈಸ್ಕೂಲ್ ಟೀಮ್ ಮೋಸ್ಟ್ಲಿ ಇಲ್ಲೇ ಕಲ್ತಂಗ ಆತಲ್ಲ. ಬಾರೋ ಎನ್ನಪ್ಪನ ಬಂದ್ ನೋಡಪ್ಪ. ಈಗ ಏನ್ ಆರಾಮದಿರಲ್ಲಪ್ಪ? ಏನ ಸಮಾಚಾರ ಏನು ಊರಾಗ? ಈಗ ನಮ್ಮ ಅಪ್ಪನವ್ರ ಮಗ ಮಾನ್ಯ ಸರ್, ಅವ್ರ ಸರ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತ. ಹೆಂಗ್ ನಮ್ ಸರ್ ಭಾರತ ಸ್ಥಾನ ಮತ್ತು ವಿಸ್ತೀರ್ಣ ಇದ್ದಾಗ ಹೆಂಗ್ ಭಾರತ ದಶೆ ಗೋಳ ಅಂತ ಹೆಂಗ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಲ್ಲ, ಅಪ್ಪನವ್ರ ಮಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತ. ಅಪ್ಪು ದರಗದ ಹುಟ್ಟಿದ್ನ, ಅವಾಗ ಮೇರೆಗಳು ವಿಸ್ತೀರ್ಣಗಳು ಅವೆಲ್ಲ ಬರ್ತಾವಲ್ಲ, ಅದ್ರ ಬಗ್ಗೆ ಹೇಳ್ಕೊಂತ ನಿಂತಿದ್ಯಪ್ಪ. ಏನೋ ನೀನು ಅಧ್ಯಕ್ಷ ಮತ್ತೆ ಪಾರ್ಟಿ ಐತಲ್ಲ ನಾಳೆ. ಪಾರ್ಟಿ ಐತೆ ನಾಳೆ. ಹಾಗಾರ ಏನಪ್ಪ ಅಪ್ಪನ ಏನು ಆರಾಮದಿಲ್ಲಪ್ಪ? ಎಷ್ಟೋ ಕಲ್ತಿಲ್ಲ ಎಲ್ಲ ಮಾಡೋಣ.
ನಾನು ಡಿಗ್ರಿ ಬಿಕಾಮ್ ಮಾಡಿನೋ. ಏನೇನೋ ಬರ್ತಾವ ಅಂತ ಹೇಳಕತ್ತಿದ್ರು, ನೀ ಸ್ವಲ್ಪ ಹೇಳಲ್ವಾ? ರಾಷ್ಟ್ರಗಳ ಬಗ್ಗೆ ಗೊತ್ತಾಯ್ತು. ಓ ನಾನು ಬೇರೆ ಬಗ್ಗೆ ಹೇಳ್ಕೊಟ್ನೆ, ನೀನ್ ಬೇರೆ ರಾಷ್ಟ್ರದ ಬಗ್ಗೆ ಹೇಳ್ಕೊಡು. ರಾಷ್ಟ್ರಗಳು ಎಲ್ಲೇ ಕೊಡ್ತಾರ ಗೊತ್ತಲ್ಲಪ್ಪ? ಅಲ್ಲೋ ಅಲ್ಲೋ ಯಮನಪ್ಪ, ನಮ್ಮ ಅಪ್ಪನ ಏನು ಗೊತ್ತಿತ್ತು ಅಂತ ಹೇಳ್ತು ಮರೆ, ಸ್ವಲ್ಪ ಬಿಡಿಸಿ ಹೇಳು ಮರೆ, ಅದ್ರದಾಗ ಗೊತ್ತಾಗ್ಬೇಕಲ್ಲ ಅವಂಗ. ಇತ್ತಾನ ಆಕಾಶ ಅಂದ್ರೆ ಏನು, ಭೂಮಿ ಅಂದ್ರೆ ಏನೋ ಗೊತ್ತಿದ್ದಿಲ್ಲ. ಇದಂತ ಎಲ್ಲಿ ವಾಸಿಸ್ತಾನ ಗೊತ್ತಿದ್ದಿಲ್ಲ ಇತ್ತಗ. ಇಲ್ಲೈತಲ್ಲ ಇಲ್ಲಿ ವಾಯುವ್ಯದೊಳಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬರ್ತಾ. ಎಲ್ಲಿ? ಇಲ್ಲಿ ವಾಯುವ್ಯದೊಳಗ ಇಲ್ಲಿ ಇಲ್ಲ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬರ್ತಾ. ಇಲ್ಲಿ ಮ್ಯಾಗ ಉತ್ತರದೊಳಗ ಭಾರತದ ತಲೆ ಮ್ಯಾಗ ಅಲ್ಲೇನ್ ಬರ್ತಂದ್ರ ಭೂತಾನು, ನೇಪಾಳ, ಚೀನಾ ಬರ್ತ. ಯಾವ ಅಪ್ಪನ ಉತ್ತರದೊಳಗ ಚೀನಾ, ಭೂತಾನ್, ನೇಪಾಳ, ಚೀನಾ ಉತ್ತರದೊಳಗೆ ಬರ್ತಂತ. ಇಲ್ಲ ಪೂರ್ವದೊಳಗ್ ಬಂದ್ರ ನಮ್ ಸೂರ್ಯ ಹೊಡ್ತಾನಲ್ಲ, ಆ ಕಡೆ ಬಂದ್ರ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ನೀನಾರು ಇನ್ನೊಂದ್ಸಲ ತಿಳಿಸು. ಇತ್ತಂದ್ರೆ ನಾ ಎಲ್ಲಿ ವಾಸಿಸ್ತಾನ ಅಂತ ಗೊತ್ತಿಲ್ಲ. ನೀ ಈ ನಮ್ಮನೆ ಸ್ಟುಡಿಯೋ ಇರತ್ತೆ ಎಲ್ಲಿ ಅರ್ಥ ಬೇಕು ಮಾರಾಯ. ಸ್ವಲ್ಪ ನಿಧಾನ ಹೇಳು. ಆನಂದ ಸ್ವಲ್ಪ ನಿಧಾನ ಹೇಳು. ಇಲ್ಲಿ ಕೇಳಿಲ್ಲ, ಇನ್ನೊಂದ್ಸಲ ಹೇಳ್ ನೋಡು. ಇಲ್ಲೈತಲ್ಲ ಪೂರ್ವದೊಳಗ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಬರ್ತಾ. ತಿಳಿತಿಲ್ಲ? ಇಲ್ಲಿ ತಳಗ್ ಬಂದ್ರು ಅಂದ್ರ ಇಲ್ಲಿ ಐತಲ್ಲ ಶ್ರೀಲಂಕಾನ ಒಂದ್ ದೇಶ ಐತಿ. ಅದು ಯಾವ ಕಡೆ ಐತಂದ್ರ ಆಗ್ನೇಯ ದಿಕ್ಕಿನ ಕಡೆ ಐತಿ. ಶ್ರೀಲಂಕಾ ಎಂಬುದು ಒಂದ್ ದೇಶ ಐತಿ. ತಳಗ ಐತಿ. ಅದು ಏನೈತಿ ಆಗ್ನೇಯ ಕಡೆ ಐತಿ. ಕಡೆ ಏನ್ ಮಾಡ್ತಿ ಅಂದ್ರ ಪಾಕ್ ಜನಸಂಧಿ ಅನ್ನೋ ಒಂದ್ ಐತಿ. ಯಾವ್ದು? ಪಾಕ್ ಜನಸಂಧಿ ಅಲ್ಲೋ ಯಮನೋರ್ಮ, ಪಾಕ್ ಜನಸಂಧಿ ಅಂದ್ರೆ ಏನೋ? ಪಾಕ್ ಜನಸಂಧಿ ಅಂದ್ರ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಜಲಗಡಿ ರೇಖೆಯನ್ನು ಪಾಕ್ ಜನಸಂಧಿ ಅಂತ ಕರಿತೀವಿ. ಹೌದೇನಾ? ಇನ್ನೊಂದು ಗಡಿ ರೇಖೆನ ಬಿಟ್ಟು ನೋಡ್ ನಾವು. ಭಾರತ ಮತ್ತು ಶ್ರೀಲಂಕಾದ ಗಡಿ ರೇಖೆ. ಈಗ ಯಮನಪ್ಪನ ಅಂದಲ್ಲ ಪಾಕ್ ಜನಸಂಧಿ ಅದ ನೋಡಪ್ಪ. ನೆರೆಹೊರೆ ರಾಷ್ಟ್ರಗಳನ್ನು ಐತಿ. ಅವು ಎಷ್ಟು ಅಂದ್ರ 7 ಅದಾವಪ್ಪ. ಹೇಳಿದ್ನಲ್ಲ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಚೀನಾ, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ. ಒಳ್ಳೆ ಏನೇನೋ ಹೇಳಕತ್ತಪ್ಪ ಅವನು. ನಾ ಒಂದೊಂದು ಹೇಳ್ತ್ಯಾ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಚೀನಾ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ. ನಮ್ಮ ನೆರೆಯ ರಾಷ್ಟ್ರಗಳು ನೋಡಪ್ಪ ಇವು. ನೆರೆಹೊರೆ ರಾಷ್ಟ್ರಗಳು ಇವು. ಆದ್ರಿ ಅಮ್ಮನಪ್ಪನ ಇವತ್ತು ಏನು ಉಂಡು ಬಂದಿಯ? ನೀನು ಕೆಟ್ಟ ಉಸಿರು ಮಾಡಕತ್ಬಿಟ್ಟಿಯಪ್ಪ. ಹೌದಣ್ಣ. ಏನ್ ಮಾಡಿದ್ದು ಮನ್ಯಾಗ ಊಟಕ್ಕೆ? ಈಗ ಮನ್ಯಾಗಲ್ಲು ಪಂಚಾಯತ್ಯಾಗ ಭಾಳ ಕೆಲಸ ಐತಿ. ನಾನೇ ಅಧ್ಯಕ್ಷ. ಅಲ್ಲೋ ಮಾವ, ಅಧ್ಯಕ್ಷ ಆಗಿ ಇಲ್ಲೇ ಇರ್ಬೇಕಾದ್ರೆ ನಿನ್ ಪಂಚಾಯತ್ ಒಳಗೆ ಏನು ಕೆಲಸ ಇರುತ್ತಪ್ಪ? ಅಂತದೇನು ಗಣಕಾರ್ಯ ಕೆಲಸ ಐತಿ ನಿಮ್ಗೆ? ರೈತರು ಮನಿ ಇಲ್ಲ ಅಂತಂದು ಪತ್ರ ಕಳ್ಸ್ಯಾರ. ಈ ಅಧ್ಯಕ್ಷರು ಮುಟ್ಟಿಸಿ ಕಳ್ಸ್ಬೇಕು ಅನ್ನೋದು ಐತಿ. ಅದಕ್ಕೆ ಸ್ವಲ್ಪ ಅವಸರ ತಿಳಿತಿಲ್ಲಪ್ಪ ಅಷ್ಟ್ರಿಗೆ. ಸರಿ, ಏನೋ ನಡ್ಸಿರೈತಿ. ಹೈಸ್ಕೂಲ್ ಟೀಮ್ ಇಲ್ಲ ಐತಿ ಅಲ್ರದ್ದು. ಏನಿಲ್ಲ, ನಮ್ಮ ಅಪ್ಪ ಅನ್ನದನಲ್ಲ ಅವ್ರ ಮಗ ಬೀರ ಅವ್ರ ಮಗಗ ವೆಂಕಿ ಮಾಮ ಇತ್ತ ಬಾರೋ ಮರೆ. ನಮ್ಮ ಭಾರತವು ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವನ್ನು ಹೊಂದಿದ ರಾಷ್ಟ್ರ ಆಗೈತಪ್ಪ. ಹೌದನು? ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರಪ್ಪ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಇದನ್ನ ಘೋಷಣೆ ಹೊಡಿಸೋದು ಯಾರಪ್ಪ? ಇದನ್ನ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಬ್ರಹಾಂ ಲಿಂಕನ್. ನಮ್ಮ ಭಾರತದಲ್ಲಿ ಆಡಳಿತಕ್ಕಾಗಿ ನಾವು 29 ರಾಜ್ಯಗಳನ್ನು ಮಾಡ್ಕೊಂಡಿವಿ. ಎಷ್ಟು? 29 ರಾಜ್ಯಗಳನ್ನು ಮಾಡ್ಕೊಂಡಿವಿ. ಅಲ್ಲೋ ವೆಂಕಿ ಮಾಮ, ಮೊನ್ನೆರ್ ನಾನು 28 ಅಂತ ಓದಿದ್ನ. 29 ಹೆಂಗಾದು ಅವು? ಈಗೊಂದು ಹೊಸ ರಾಜ್ಯ ಮಾಡಿರಲ್ಲು. ಹೊಸ ರಾಜ್ಯ ಮಾಡ್ಯಾರನ? ಯಾವ್ದದ? ತೆಲಂಗಾಣ. ಓ, ತೆಲಂಗಾಣ.
ನಮ್ಮ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮೊದ್ಲಕ್ಕ ಹೇಳಿದ್ದು ಈಗ 2 ಎಕ್ಸ್ಟ್ರಾ ಮಾಡ್ರೆ 9. ಅವು ಯಾವ 2 ಹೊಸದಾಗಿ ಅದು ಅಂದ್ರ ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಈಗ 2 ಹೊಸದಾಗಿ ಮಾಡ್ರ. ನಮ್ಮ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂದ್ರ ರಾಜಸ್ಥಾನ. ಅಪ್ಪಣ್ಣ ಮರುಭೂಮಿ ರಾಜಸ್ಥಾನ್. ನಮ್ಮ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಅಂದ್ರ ಗೋವಾ. ಇಲ್ಲಿ ಬರ್ತಲ್ಲ ಬೀಚ್, ಸಮುದ್ರ ದಂಡಿಲಿ ಬರಲ್ಲ. ಸಮುದ್ರ ದಂಡಿ. ಎಲ್ಲ ನೋಡಿದ್ದದನ್ನ. ಅಪ್ಪನ ಒಂದ್ಸಲ ನೀನು ಹೋಗ್ಬಾರ್ದು. ನಮ್ಮ ಭಾರತದ ರಾಜಧಾನಿ ಯಾವ್ದಂದ್ರ ದೆಹಲಿ. ಇಲ್ಲಿ ಬಂದ್ ನೋಡು. ದೆಹಲಿ ಭಾರತದ ರಾಜಧಾನಿ ದೆಹಲಿ. ಅಪ್ಪನ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯ ಮೇಲೆ ಈಗ ಬಂತಲ್ಲ, ಈಗ ಜನವರಿ 26 ಮತ್ತು ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾರಲ್ಲ, ಧ್ವಜಾರೋಹಣವನ್ನು ಮಾಡಿ ಭಾಷಣವನ್ನು ಮಾಡ್ತಾರಲ್ಲ, ಅದು ಎಲ್ಲ ತಿಳ್ಕೊಂಡಿರಿ. ದೆಹಲಿಯೊಳಗ ಕೆಂಪುಕೋಟೆ ಅಂತ ಇರ್ತಲ್ಲ, ಅಲ್ಲಿ ಧ್ವಜಾರೋಹಣವನ್ನು ಮಾಡಿ ಭಾಷಣವನ್ನು ಮಾಡ್ತಾರ. ಅದು ದೆಹಲಿಯೊಳಗೆ ಮಾಡ್ತಾರ. ಎಲ್ಲ ಒಳಗೊಂಡೈತೆ ನೋಡಪ್ಪ ನಮ್ಮ ಭಾರತ ದೇಶ. ಊಟ ಏನ್ ಮಾಡಿ ಬಂದಿವಿ? ಏನಿಲ್ಲಪ್ಪ, ಮದಕ್ಕೆ ಸ್ವಲ್ಪ ಚಿಕನ್ ಮಾಡಿದ್ದ, ಅದು ನೋಡ್ಲ ಹಂಗ ಈ ಕಡೆ ಹೊಂಟಿದ್ ನೋಡ. ನೀವೆಲ್ಲ ಇಷ್ಟೊಂದೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮುಂದುವರೆದಿರಿ, ನನಗೆ ಭಾಳ ಸಂತೋಷ ಆಯ್ತು. ನಾನು ನಡಕ ಸಾಲಿ ಬಿಟ್ಟು ತಪ್ಪಾತ ನಿತ್ತಣ್ಣ, ನಿನ್ನ ಎದೆ ಮುಟ್ಕೊಂಡು ಹೇಳಕತ್ತೀನಿ. ನನ್ನ ಮಕ್ಕಳು ಎಷ್ಟರ ತನಕ ಸಾಲಿ ಓದ್ತಾವ ನೋಡು, ಅಷ್ಟರ ತನಕ ಓದಿಸ್ತೀನಿ ನೋಡು. ಇದಪ್ಪ ಮಾತಂದ್ರ ನೀವು ಹೋಗ್ತೀವ ನಾವು. ಇದುವರೆಗೆ ಹೇಳ್ದನ್ನ ಅಪ್ಪಗ ಪ್ರಶ್ನೆ ಕೇಳೋ ಮುಖಾಂತರ ಇನ್ನೊಮ್ಮೆ ಹೇಳ್ಬಿಟ್ರ ಅಪ್ಪ ಮಗ ಹೇಳಕ್ ಇನ್ನೊಂದು ಸುಲಭ ಆಗುತ್ತಲ್ಲ. ಏನ್ ತಿಳಿವ ಮರ ಕೇಳ್ರಪ್ಪ. ಈಗ ಅಗರ ಪಕ್ಕಿರಪ್ಪ ನೀ ಕೇಳಗರ. ನಿತ್ಯಣ್ಣ, ಭಾರತದ ದಕ್ಷಿಣ ತುದಿ ಯಾವುದು? ಬಾರೋ ಮಾವ, ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಓ ಮಾವ, ಇಂದಿರಾ ಪಾಯಿಂಟ್ ಗೊತ್ತಾತಿಲ್ಲ? ಗೊತ್ತಾಯ್ತು. ನೀವು ಅಂದ್ರ ಪಕ್ರಮ, ಈಗ ನಾವೊಂದು ಹೇಳ್ಬಿಡ್ತೀನಿ, ನೀ ಅದಕ್ಕೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಹೇಳ್ತೀನಿ ನೋಡು ಮಾವ. 37,87,263 ಚದರ ಕಿಲೋಮೀಟರ್ ಐತು ಮಾವ. ಕರೆಕ್ಟ್. ನಿಂಗೆ ಅದಾಗ ಮಾತಾಗ ಗೊತ್ತಾಗಲ್ಲ. ಎಮ್ಮೂರಪ್ಪನ ನೀನೊಂದು ಕ್ವಶನ್ ಕೇಳ್ಬಿಡಪ್ಪ. ಕೇಳ್ಬಿಡಿ ನಗರ. ಭಾರತ ಪರ್ಯಾಯ ದ್ವೀಪ ಅಂದ್ರೇನು? ಎಲ್ಲಿ ಕೇಳಿಲ್ಲ. ಪರ್ಯಾಯ ದ್ವೀಪ ಅಂತಂದ್ರ 3 ಕಡೆ ನೀರು ಆವರಿಸಿರ್ತಲ್ಲ. ಪೂರ್ವದಲ್ಲಿ ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಬಂಗಾಳಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. 3 ಕಡೆ ನೀರು ಆವರಿಸಿರ್ತಲ್ಲ. 3 ಕಡೆ ನೀರು ಆವರಿಸಿದ್ದು ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ. ಅಪ್ಪ ಆಗ್ತಿಲ್ಲಪ್ಪ. ಹಂಗಾರ ಎಮ್ಮಪ್ಪನ ನಾನೇ ಒಂದು ಕೇಳ್ತೀನಿ, ಹೇಳ್ತೀಯಾ? ಕೇಳ್ಬಿಡಾಗಾರ. ಹಂಗಾದ್ರ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಉತ್ತರದಲ್ಲಿ ಬರ್ತಕ್ಕಂಥವು ಯಾವ್ಯಾವು? ನಮ್ಮ ಭಾರತದಲ್ಲಿ ನೇಪಾಳ, ಭೂತಾನ್, ಚೀನಾ. ಅಪ್ಪನ ನೇಪಾಳ, ಭೂತಾನ್, ಚೀನಾ. ಗೊತ್ತಾದ್ವಲ್ಲಪ್ಪಣ. ನೀವೀಗ ಅಪ್ಪಣ್ಣ ಹೇಳ್ತ ನೋಡು, ಸತ್ಯ. ಅಪ್ಪಣ್ಣ ಒಂದು ಕ್ವಶನ್ ಕೇಳಬೇಕು. ಭಾರತದ ರಾಜಧಾನಿ ಯಾವ್ದಪ್ಪ ಅಪ್ಪಣ್ಣ? ಭಾರತದ ರಾಜಧಾನಿ ಏನಂದ್ರೆ ಆಗ್ಲೇ ಕೆಂಪಗಿರ್ತದ, ದೆಹಲಿಯಾಗಿರ್ತಲ್ಲ. ದೆಹಲಿ. ಎಷ್ಟು ತಿಳ್ಕೊಂಡಿಯಪ್ಪ ಅಪ್ಪನ? ಎಷ್ಟು ತಿಳ್ಕೊಂಡಿಯಪ್ಪ? ಅಲ್ಲೋ ಎಂಕಿಮಮ್ಮ, ಎಲ್ಲರೂ ಹೇಳಿದ್ರು, ನಾನೊಂದು ನಿಮ್ಗೊಂದು ಪ್ರಶ್ನೆ ಕೇಳ್ಬಿಡಿ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜಾಪ್ರಭುತ್ವ ಅಂದ್ರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ನೋಡಪ್ಪ. ಅಪ್ಪನ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟವ್ರ ಅಬ್ರಾಹಂ ಲಿಂಕನ್. ಯಾರು? ಅಬ್ರಾಹಂ ಲಿಂಕನ್. ಓ ಅಪ್ಪಣ್ಣ, ಹಂಗ ಹೋಗುವಾಗ ಮರ್ತಿಗಿತ್ತು ಓದಿಯೋ, ಗ್ಲೋಬ್ ಮತ್ತು ನಕಾಸೆ ತಗೊಂಡ್ ಹೋಗ. ಹಂಗ ನಂದು ಮದ್ರಪ್ಪ. ಅಧ್ಯಕ್ಷರ ಪಾರ್ಟಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅನಂತಸಾಗರ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಾವು ಶ್ರೀ ದೇವರಾಜ್ ಅರಸು BCM ಮೆಟ್ರಿಕ್ ಪೂರ್ವ ಬಾಲಕರ
ನಿಲಯದವರು ಇದನ್ನು ನಮಗೆ ಈ ರೀತಿ ಮಾಡಲಿಕ್ಕೆ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ನೀಡಿರ್ತಕ್ಕಂಥ ಇಶಾನ್ ರಾವ್ ಕುಲಕರ್ಣಿ ಸರ್ ಅವರಿಗೆ ವಂದನೆಗಳು. ಎಲ್ಲರಿಗೂ ನಮಸ್ಕಾರ.